ನಾಷ್ಟ ಆಗ್ಯದ್ರಿ ಮಾಮಿ? ಆಗ್ಯದ ನೋಡುವ. ನಿಂದು ಆಗ್ಯದ? ನಂದು ಆಗ್ಯದ ನೋಡ್ರಿ ಮಾಮಿ. ದೋಸೆಗೆ ಹಾಕಿದ್ದೆ ರೀ, ಎಲ್ಲರೂ ತಿಂದು ಹೋಗ್ಯಾರ. ಈಗ ಮಧ್ಯಾಹ್ನಕ್ಕೆ ಒಂದೆರಡು ಪಡ್ಡು ಗಿಡ್ಡ ಹಾಕಿ ಕೊಟ್ರಾಯ್ತಂತ ಮಾಡಿನವಿ. ಚಲೋ ಬಿಡ, 2 ಹೊತ್ತು ತಿಂತಾರಲ್ಲ. ಮುಂಜಾನೆ ದೋಸೆ ತಿಂದಿರ್ತಾರ, ಮಧ್ಯಾಹ್ನಕ್ಕೆ ಅವೇ ಪಡ್ಡು ಅಂದ್ರೆ ನಮ್ಮ ಮನೆ ತಿನ್ನಂಗ್ಲವೇ ಓದಕ್ಕಂತೀನಿ. ನಮ್ಮ ಮನ್ಯಾಗ ನಮ್ಮ ಅತ್ತಿಗೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗಂಗಿಲ್ರಿ. ಆದ್ರೆ ಏನು ಮಾಡಿದ್ರಿ ಮಾಮಿ, ಸಂತೆನ ದೋಸೆ ಹಾಕಿರ್ತೀನಿ ರೀ. ಮತ್ತೆ ಮಧ್ಯಾಹ್ನ ಚಪಾತಿ ಬಕ್ರಿ ಮಾಡೋದಂದ್ರೆ ಒಳ್ಳೆ ಆಗ್ತದ್ರಿ. ಹಾಗಾಗಿ ಹಾಕಿ ಕೊಡ್ತೀನಿ ರೀ ನಾನು. ನಮ್ಮ ಮನೆಯವ್ರಂತೂ ಇರಂಗಿಲ್ಲ, ನಮ್ಮ ಅತ್ತಿ ನಾವು ಹುಡುಗರು ಅಷ್ಟೇ ಇರ್ತೀವಿ. ಅದೇ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಅದು ಚೆಂದಾಗಿ ಹೆಚ್ಚಾಕಿ ಮಾಡಿ ಕೊಡ್ತೀನಿ. ಆದ್ರೆ ಕಾಮಿಡಿಗೆ ನಮ್ಮ ಅತ್ತೆ ಯಾವಾಗಲೂ ಅಂತಿರ್ತಾರೆ ರೀ, ದೋಸೆದಂತ ಊಟ ಅಲ್ಲ, ದಾಸರ ಆಟ ಅಲ್ಲ ಅಂತೇಳಿ. ಆದ್ರೆ ತಿಂತಾರೆ, ಏನೋ ಅನ್ನಂಗಿಲ್ಲ. ಹೌದು ಯವ್ವ, ದೋಸೆಗೆ ಹಾಕಿದ ಹೆಂಗಾರ ಇರಲಿ, ಅವರು ಅಷ್ಟು ತಿನ್ನುತ್ತಾನ ಒಲಿ ಮುಂದೆ ನಿಂತು ಹಾಕಿ ಕೊಡ್ಬೇಕು. ಮತ್ತು ಮಧ್ಯಾಹ್ನಕ್ಕೆ ಚಪಾತಿ ಮಾಡ ಬಕ್ರಿ ಮಾಡ ಅಂದ್ರೆ ಒಲ್ಲೆ ಬಿಡ್ತದೆ ಮಾಡಕ್ಕೆ. ಅದಕ್ಕೆ ದೋಸೆ ಹಾಕಕ್ಕೆ ಒಲ್ಲೆ ಆತ ನೋಡು. ನಿಮ್ಮ ಮಾತು ಚಲೋ ಅವ್ವ, ಏನು ಅನ್ನಂಗಿಲ್ಲ. ಹಂಗೆ ಒಂದು ಮಾತು ಅನ್ನಂಗಿಲ್ಲ ಪಾಪ. ಹುಡುಗರು ಸಾಲಿಗೆ ಹೋಗ್ಯಾವಂದೆ, ಕರೆಯಕ್ಕೆ ಹೋಗ್ಬೇಕ ನೀನು? ಇಲ್ರಿ ಮಾಮಿ, ನಾ ಏನು ಕರೆಯಕ್ಕೆ ಹೋಗಂಗಿಲ್ರಿ. ಅವ್ರ ಪಪ್ಪ ಮುಂಜಾನೆ ಹೋಗಿ ಕಳಿಸಿ ಬಂದಿರ್ತಾರ. ಈಗ ಒಂದು ಸ್ವಲ್ಪ ದೊಡ್ಡವ್ರಾಗ್ಯಾರಲ್ರಿ, ಅವರೇ ಬರ್ತಾರೆ. ಬ್ಯಾಡ ಮಮ್ಮಿ ನೀ ಏನು ಕರೆಯಕ್ಕೆ ಬರೋದಂತಾರ, ನಾವು ಹೋಗಂಗಿಲ್ರಿ. ನಮ್ಮಕ್ಕಿನ ಹೋಗ್ಬೇಕವ, ಸಾಲಿ ಕರೆಯಕ್ಕೆ ಹೋಗ್ಬೇಕು. ಏನು ಆಯ್ತಾ ಇಲ್ಲಿ ಕೆಲಸ ಒಳಗಿಂದು. ಕೀರ್ತಿ ಕರೆಯಕ್ಕೆ ಬರ್ತೀನಿ ಅಂದಳ, ಆಕಿನ ಜೊತೆ ಓದ್ತಾಳೆ. ಈಗ ಇಬ್ಬರು ಕೂಡ ಜೋಡಾಗಿ ಓದ್ತಾರೆ. ಹೌದ್ರಿ, ಸಣ್ಣ ಆತವಲ್ಲ ಹುಡುಗರು, ಕರೆಯಕ್ಕೆ ಹೋಗ್ಬೇಕಾಗ್ತದ್ರಿ. ಮತ್ತೆ ಬಂದ್ಲಲ್ಲ ಕೀರ್ತಿನಿ, ನೆನ್ಸಷ್ಟಿಗೆ ಬಂದ್ಲು. 100 ವರ್ಷ ಆಯ್ತು ನೋಡು ಕೀರ್ತಿ ನಿನಗ. ಅಯ್ಯಯ್ಯ ಮಾಮಿಯಾರು ನೋಡು, 100 ವರ್ಷ ಯಾರು ಬಾಳ್ತಾರ್ರಿ ಈಗ. ಹಂಗ್ಯಾಕಂತೆ ಯಾಕೋಳಿ. ಪಂಕಜ, ಕೀರ್ತಿ ಬಂದಾಳ ನೋಡು, ಹೋಗ್ಬಾರವ, ಸಾಲಿಗೆ ಟೈಮ್ ಆಗದ. ಬಂದೆ ರೀ ಅತ್ತೆ. ಕೀರ್ತಿ ಬಂದು ನಡಿಯವ ಹೋಗಮ್. ನಾ ಹೋಗ್ಬರ್ತೀನಿ ರೀ ಅತ್ತೆ. ಹೋಗ್ಬಾರವ. ಕೀರ್ತಿ ತಂಗಿ ಬಂದಾಳ ಕಾಣಿಸುತ್ತದಲ್ಲ ಮನೆಗೆ. ರೀ ಬಂದಾಳಲ್ಲ, ಬೆಂಗಳೂರಾಗಿರ್ತಾಳ. ಏನು ದಿಮಾಕ ಯವ್ವ ಹುಡುಗಿದಾರ. ಹೌದಲ್ಲ, ಒಂದು ಸ್ವಲ್ಪ ಕಲ್ತಾಳನ, ಅದಕ್ಕೆ ಅಷ್ಟು ದಿಮಾಕ. ರೀ, ಕಲ್ತು ಮುಗಿದು ನೌಕರಿ ಮಾಡ್ತಾಳೆ ಈಗ. ತಿಂಗಳಿಗೆ 10,000 ರೂಪಾಯಿ ಪಗಾರ ರೀ ಈಕಿಗೆ. ಹೌದಲ್ಲ, ಅವರಪ್ಪ ಚಲೋ ಕಲ್ಸಿದ್ ನೋಡು ಸಾಲಿ ಎಲ್ಲರಿಗೆ. ಈಕಿ ಕೀರ್ತಿನೂ ಕಲ್ತಾ ಕಾಣಿಸುತ್ತಲ್ಲ. ಈಕಿನೂ ಕಲ್ತಾಳೆ ರಗಡು. ಆದ್ರೆ ಆಕಿನ ಗಂಡ ಬೇಡ, ನೌಕರಿ ಮಾಡ್ಬೇಡ, ಮನ್ಯಾಗ ಕಲಸು ಹುಡುಗರಿಗೆ ಇಲ್ಲೇ ಇದ್ದು ಮನ್ಯಾಗಿದ್ದ ಅಂತನ್ರಿ. ಹಂಗಾಗಿ ನೌಕರಿಗೆ ಹೋಗಂಗಿಲ್ರಿ ಆಕಿ. ಈಕಿನೂ ಮಾಡಿಲ್ಲ ಅಂದ್ರೆ ನೌಕರಿ ಬರ್ತದ್ರಿ. ಈಗ ಅಷ್ಟು ಕಲ್ತಾಳ ಪಾಪ. ತವ್ರ ಮನೆ ಬಡತನದ ಅಂದ್ರೂ ಎಲ್ಲರಿಗೆ ಕಲಿಸ ನೋಡು ಅವರಪ್ಪ. ಬಡತನ ಇದ್ರು ಎಲ್ಲರಿಗೆ ಕಲಿಸ್ಯಾರಿ ಸಾಲಿ ಅವರಪ್ಪ. ಅಲ್ಲ, ಮೊನ್ನೆ ಎಲ್ಲರೂ ಕೂತಾಗ ಮತ್ತೆ ಎಲ್ಲೇ ಓದ್ತೀವಿ ಹೊಸ ವರ್ಷಕ್ಕೆ ಅಂತೇಳಿ ಇದು ಮಾಡಕತ್ತಿದ್ರಲ್ಲ, ಏನಾಯ್ತು? ಕ್ಯಾನ್ಸಲ್ ಮಾಡಿದ್ರೆ ಏನು ಹೋಗುದು? ಹೋಗು ಮಂದಿವ್ರಿ ಮಾಮಿ. ಅಲ್ಲಿ ಹೋಗಮ್ ಇಲ್ಲಿ ಹೋಗಮ್ ಅಂತಾರಿ, ಯಾರು ತಯಾರಾಗಂಗಿಲ್ಲ. ನಾವಲ್ಲೇ ನೀವಲ್ಲೇ ಅಂದ್ಬಿಡ್ತಾರ ಆಮೇಲೆ. ಅದಕ್ಕೆ ನಾನು ಸುಮ್ಮ ಆದೇರಿ. ಬಸ್ ಫ್ರೀ ಅದ, ಎಲ್ಲರೂ ಹೋಗಿ ಬರ್ಬಾರ್ದ? ಸುಮ್ಮ ಎಲ್ಲರೂ ಕೂಡಿ ನಾವೇ ನಮ್ಮ ಸೊಸಿ ಕಳಿಸ್ತೀವ, ಬೇಡ ಪಾಡ ಅನ್ನಂಗಿಲ್ಲ. ನೀವು ಕಳಿಸ್ತೀರಿ ಬಿಡ್ರಿ ಮಾಮಿ, ನಿಮ್ದೇನು ಪ್ರಾಬ್ಲಮ್ ಇಲ್ಲ. ಪಂಕಜನ ಅದೇ ಹೇಳಿದ್ಲು, ನಮ್ಮ ಅತ್ತೆಯವರು ಎಲ್ಲಿ ಬೇಡ ಅನ್ನಂಗಿಲ್ಲವ, ಕಳಿಸ್ತಾರ ಅಂತ ಅಂದಾಳ. ಈ ಕೀರ್ತಿ ಬರದ ಡೌಟ್ ರೀ, ಅವ್ರ ಮನೆಯವ್ರು ಕಳ್ಸಂಗಿಲ್ರಿ ಒಂದು ಸ್ವಲ್ಪ ಎಲ್ಲಿ. ಹೌದಾ, ಹಂಗ್ಯಾಕೆ ಮಾಡ್ತಾನೆ ಅವ? ಕಳಿಸ್ಬಾರ್ದ? ಎಲ್ಲರೂ ಕೂಡಿ ಒಂದೇ ವಾರಿಗೆ ರಾತ್ರಿ ಹೋಗಿ ಬಂದ್ರೆ ಚಂದ ಆಗ್ತದ ಬಿಡು. ನಾವು ಹಂಗೆ ಮಾಡಿದೀವ್ರಿ, ಎಲ್ಲರೂ ಒಂದೊಂದು ಬುತ್ತಿ ಕಟ್ಕೊಂಡು ಚಂದಾಗಿ ಹೋಗಿ ಇಲ್ಲೇ ಗೋಳ್ಗುಮಟದಾಗಾರ ಉಂಡು ಬರಮ್ಮು, ಇಲ್ಲಾಂದ್ರೆ ಹೊರಗೆ ಹೋಟೆಲ್ನಾಗ ಊಟ ಮಾಡಿ ಬರಮ್ಮು ಅಂತೇಳಿ ಪ್ಲ್ಯಾನ್ ಮಾಡಿದೀವ್ರಿ. ಆಮೇಲೆ ಆಕೆ ಕೀರ್ತಿ ಮನೆಗೆ ಹೋಗಿ ಬಂದ್ಲು, ಹೋಗಿ ಬರೋಣ ಮುಖ ಒಂಥರ ಮಾಡಿದ್ಲು. ಅದಕ್ಕೆ ಎಲ್ಲರೂ ಕ್ಯಾನ್ಸಲ್ ಮಾಡಿಬಿಟ್ಟಿವ್ರಿ. ಹೌದಾ, ಹಿಂಗೆ ನೋಡುವ. ಗಂಡನ ಮನೆಗೆ ಬಂದಿಂದ ಗಂಡದಲ್ಲಿ ಹೇಳಿದಂಗೆ ಕೇಳಬೇಕಲ್ಲ. ಮತ್ತೆ ನಿನ್ನ ಗಂಡ ಚಲೋ ಅದ ನೋಡ, ನೀನು ಎಲ್ಲ ಕಡೆ ಕಳಿಸ್ತಾನೆ, ಎಲ್ಲಿ ಬೇಡ ಪಾಡ ಅನ್ನಂಗಿಲ್ಲ. ಅಯ್ಯ, ಏನು ಚಲೋ ಅದಾರ ಬಿಡ್ರಿ. ಊರಿಗೆ ಪಾರಿಗೆ ಕಳಿಸ್ತಾರ ಬಿಡ್ರಿ. ಆದ್ರೆ ಮತ್ತೇನು ಕೇಳ್ತಾರೆ? ನನ್ನ ಮಾತು ಏನು ಕೇಳಂಗಿಲ್ರಿ. ಕೆಟ್ಟ ತಿರ್ಸಟ್ಟಿದಾರಿ ಮಮ್ಮಿ. ವಿಡಿಯೋ ನೋಡೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಧನ್ಯವಾದಗಳು ಎಲ್ಲರಿಗೂ.